ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರದಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ನಾವಿವತ್ತು ಬಂದಿದ್ದೀವಿ ಬೆಂಗಳೂರಿನ ತುಂಬಾ ಚೀಪೆಸ್ಟ್ ಮಾರುಕಟ್ಟೆ, ಸಸ್ತಾ ಬಜಾರ್ ಅಂತಲೇ ಕರೆಸ್ಕೊಳ್ಳೋಂಥ ಸಂಡೇ ಬಜಾರ್ಗೆ. ಇದು ಪ್ರತಿ ಭಾನುವಾರದೊತ್ತು ನಡೆಯುತ್ತೆ. ಎಲ್ಲಪ್ಪ ಅಡ್ರೆಸ್ಸು ಅಂತಂದರೆ BVK ಅಯ್ಯಂಗಾರ್ ರೋಡಲ್ಲಿ ಈ ಒಂದು ಸಂಡೇ ಬಜಾರ್ ನಡೆಯುತ್ತೆ. ಇದನ್ನು ಸೆಕೆಂಡ್ ಹ್ಯಾಂಡ್ ಬಜಾರ್ ಅಂತಾರೆ, ಚೋರ್ ಬಜಾರ್ ಅಂತಾರೆ. ತುಂಬಾ ಕ್ರೌಡೆಡ್ ಆಗಿರುತ್ತೆ. ಪ್ರತಿಯೊಂದು ಪ್ರಾಡಕ್ಟು ತುಂಬಾ ಚೀಪ್ ರೇಟಲ್ಲಿ ಸಿಗುತ್ತೆ. ನಾವೇನಾದರೂ ಚೌಕಾಸಿ ಮಾಡ್ತೀವಿ ಅಂತ ಅಂದರೆ ತುಂಬಾ ವಸ್ತುಗಳನ್ನ ಒಳ್ಳೆ ಬೆಲೆಗೆ ತೊಗೊಂಡು ಬರ್ಬೋದಾಗಿದೆ. ಪ್ರತಿಯೊಂದು ಪ್ರಾಡಕ್ಟು ಸಿಗುತ್ತೆ. ನಾನು ಸಹ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ತೊಗೊಂಡು ಬಂದಿದ್ದೀನಿ, ಎಷ್ಟು ಬೆಲೆ ಕೊಟ್ಟಿದ್ದೀನಿ ಅನ್ನೋದನ್ನು ಕ್ಲಿಯರಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವೆಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ಅಂದರೆ KR ಮಾರ್ಕೆಟ್ ಸೈಡಿಂದ ಬಂದು ಈ ಕಡೆ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಸ್ಟ್ರೇಟ್ ಬಂದ್ರೇ ಅದನ್ನೇ ಸಂಡೇ ಬಜಾರ್ ಅಂತ, ಚೋರ್ ಬಜಾರ್ ಅಂತ ಹೇಳೋದು. ಸೊ ನೀವೇ ನೋಡ್ತಾ ಇರ್ಬೋದು, ಆ ಲೊಕೇಶನಿಂದ ಶುರು ಮಾಡ್ಕೊಂಡ್ವಿ. ತುಂಬಾ ಕ್ರೌಡ್ ಆಗಿಬಿಡ್ತು. ಆಮೇಲಿಂದ ನೋಡಿ, ಫಸ್ಟ್ ನಮಗೆ ಕಾಣಿಸಿದ ಈ ಸನ್ ಗ್ಲಾಸಸ್ಸು ಜಸ್ಟ್ 100 ರುಪೀಸ್ ಅಂತ ಹೇಳಿದ್ರು. ಇನ್ನು ಈ ಬೀಗಗಳೆಲ್ಲನೂ 30 ರುಪೀಸಿಂದ ಸ್ಟಾರ್ಟಿಂಗ್ ಅಂದರು. ತುಂಬಾ ವೆರೈಟೀಸಲ್ಲಿದೆ, ನೀವೇ ನೋಡ್ಬೋದು. ಇನ್ನು ಈ ಪ್ಲಾಸ್ಟಿಕ್ ಐಟಮ್ಸ್ದಂತೂ 100 ರೂಪಾಯಿ 3, 100 ರೂಪಾಯಿ 1, 150 ರೂಪಾಯಿ 1, ಈ ಥರ ಎಲ್ಲ ಇತ್ತು. ಒಂದೊಂದು ರೇಟ್ ಇತ್ತು. ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇತ್ತು ಅಂತಲೇ ಅನ್ನಿಸ್ತು. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಿಮ್ ಐಟಮ್ಸು. ಪ್ರತಿಯೊಂದು ಅಷ್ಟೇ, ಅದು ಮೆಟಲ್ದಾಗಿರುತ್ತೆ. ಮಣ್ಣು ಅಥವಾ ಸಿಮೆಂಟ್ ಎಲ್ಲ ತುಂಬಿರ್ತಾರಲ್ಲ, ಆ ಥರದ್ದಲ್ಲ. ಅದೆಲ್ಲ ಮೆಟಲ್ ಐಟಮ್ಮೇ ಆಗಿದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟಲ್ಲಿ 650 ಅಂತ ಹೇಳಿದ್ರು. 4.5 kgಸಿಂದ ಸ್ಟಾರ್ಟ್ ಆಗುತ್ತೆ, 650 ರುಪೀಸ್ ಆಗುತ್ತೆ ಅಂತ ಹೇಳಿದ್ರು. ನಿಮಗೂ ಜಿಮ್ಮಲ್ಲಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಸೆಕೆಂಡ್ ಹ್ಯಾಂಡ್ ಮಿಕ್ಸಿಗಳೆಲ್ಲ ಹೇಗಿದ್ದಾವೆ ಅಂತ. ಚೀಪ್ ರೇಟಲ್ಲೇ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನಲ್ಲಿ ಪ್ಲಾಸ್ಟಿಕ್ ಅಂತೂ 3 ಟೈರ್ ಸ್ಟ್ಯಾಂಡ್ ಸಹ ಇತ್ತು. ಎಷ್ಟು ಚೀಪ್ ಅಂದರೆ ಟ್ರಿಮ್ಮರ್ ಬಂದ್ಬಿಟ್ಟು ಜಸ್ಟ್ 250 ರುಪೀಸ್ ಅಷ್ಟೇ ಅಂತಲೇ ಹೇಳಿದ್ರು. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಬ್ರೇಸ್ಲೆಟ್ಸ್ ಅಂತೂ 200 ರುಪೀಸ್ ಅಂತ ಹೇಳಿದ್ರು. ನೋಡೋದಕ್ಕೆ ಎಷ್ಟು ವಾವ್ ಅಂತ ಅನಿಸುತ್ತೆ. ಇನ್ನು ನೀವೇನಾದರೂ ಮನೆ ಸೆಟಪ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ರ್ಯಾಕ್ ಸಹ ಇಲ್ಲಿ ಸಿಗುತ್ತೆ. ನೀವು ಜಸ್ಟ್ ಮೆಷರ್ಮೆಂಟ್ ತಿಳಿಸಿದ್ರೆ ಅವ್ರು ಚೆನ್ನಾಗಿರೋದೇ ಕೊಡ್ತಾರೆ. ರೀಸನೇಬಲ್ ಪ್ರೈಸಲ್ಲೇ ಸಿಗುತ್ತೆ ಅಲ್ಲಿ ನಮಗೆ. ಸ್ಟಾರ್ಟಿಂಗ್ ₹1000 ಅಂತ ಅಂದ್ಕೊಳ್ಳಿ ನೀವು. ಇನ್ನು ಇದು ನೋಡಿ, ಮೆನ್ ಜಾಗರ್ಸ್ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ₹450 ಅಂತ ಹೇಳಿದ್ರಲ್ಲಿ. ಈ ಅಂಗಡಿಯಲ್ಲಂತೂ ಏನೇನಿದೆ ನೋಡಿ, ಎಲ್ಲ ಸ್ಪೀಕರ್ಸು, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲನೂ ಇದೆ ಇದರಲ್ಲಿ. ಲೈಟ್ಸ್ ಆಗಿರ್ಬೋದು, ಡಿಫ್ರೆಂಟ್ ವೆರೈಟೀಸ್ ಆಫ್ ಲೈಟ್ಸ್ ಸಿಗುತ್ತೆ. ಇವಾಗ ಕರೆಂಟ್ ಹೋದಾಗ ನಾವು ಎಮರ್ಜೆನ್ಸಿ ಲೈಟ್ಸ್ ಅಂತ ಏನು ಹೇಳ್ತೀವಿ, ಎಷ್ಟು ಥರ ಇದೆ ನೋಡಿ. ಬ್ಯಾಟ್ರಿ ಎಲ್ಲನೂ ಇಲ್ಲೂ ಅಷ್ಟೇ. ಆ ಲೈಟ್ಸು ಅದೆಲ್ಲನೂ 400 ರುಪೀಸ್ ಸ್ಟಾರ್ಟಿಂಗ್ ಅಂತ ಹೇಳಿದ್ರು. ಗಡಿಯಾರ ಅಂತೂ 200 ರುಪೀಸ್, 500. ಆ ಮೇಲ್ಗಡೆ ಇರೋ ಏನು ಮರದ ಫಿನಿಶ್ ಇದೆಯಲ್ಲ, ವುಡ್ ಫಿನಿಶ್ ಇರೋವಂಥ ಗಡಿಯಾರ ಬಂದ್ಬಿಟ್ಟು 1000 ರುಪೀಸ್ ಫಿಕ್ಸೆಡ್ ಪ್ರೈಸ್ ಅಂತ ಹೇಳಿದ್ರು. ನೋಡೋದಕ್ಕಂತೂ ಎಷ್ಟು ಅಟ್ರಾಕ್ಟಿವ್ ಆಗಿತ್ತು ಅಂದರೆ, ಬಟ್ ದಟ್ ಈಸ್ ಎ ಫೈಬರಿಂದ ಮಾಡಿರೋದು. ಇನ್ನು ಈ ಟ್ರಾಲಿ ಬ್ಯಾಗ್ಸ್ ಎಲ್ಲನೂ 700 ಸ್ಟಾರ್ಟಿಂಗ್ ಅಂತ ಹೇಳಿದ್ರು, ಈ ಕ್ಲಾತ್ ವೆರೈಟಿಯಲ್ಲಿರೋದು. ಇನ್ನು ಅಲ್ಲಿ ಬಂದ್ಬಿಟ್ಟು ಫೈಬರ್ದಿದೆ ಮುಂದೆಗಡೆ, ಅದು ಸಹ 1000 ರುಪೀಸಿಂದ ಸ್ಟಾರ್ಟ್ ಅಂತ ಹೇಳಿದ್ರು. ಚೆನ್ನಾಗಿತ್ತು. ಇನ್ನು ಇದು ಒಂದು ಸ್ಟೀಲ್ ಸಾಮಾನು ಏನು ನೋಡ್ತಾ ಇದ್ರೆ, ಅದೊಂದು ಚಿಕ್ಕ ಗಾಡಿ ಆಗಿತ್ತು. ಎಲ್ಲ ಐಟಮ್ಸು ಸೂಪರ್ ಆಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ಪೂನ್ಸು, ಫೋರ್ಕು, ಬಟ್ಲುಗಳು ಪ್ರತಿಯೊಂದು ಇದೆ. ಎಲ್ಲದರ ಗೇಜು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿದೆ. ಮನೆಗೆ ಬಳಸೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಈ ಗಾಡಿಯಲ್ಲಂತೂ 10 ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ನಿಮಗೂ ಏನಾದರೂ ಅವಶ್ಯಕತೆ ಇದ್ದರೆ ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ. ಇನ್ನು ಇಲ್ಲಿ ಡ್ರೆಸ್ ಅದು 2 ಪೀಸ್ ಸೆಟ್, ಇದು ಜಸ್ಟ್ 100 ರುಪೀಸ್ ಅಷ್ಟೇ.
ಈ ಅಂಗಡಿಯಲ್ಲಂತೂ ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬಾ ಕ್ರೌಡ್ ಇತ್ತು. ಇನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು ಮಕ್ಕಳ ಆಟ ಸಾಮಾನು ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ವಾಕರ್ಸು, ಸೈಕಲ್ಲು, ಒಂಥರ ಗಾಡಿ, ಆಮೇಲೆ ಒಂದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಸೈಕಲ್ಗಳು, 3 ಚಕ್ರದ ಸೈಕಲ್ಲು, ಪ್ರತಿಯೊಂದೂ ಚೆನ್ನಾಗಿತ್ತು. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 600 ರುಪೀಸಿಂದ ಅಂತ ಹೇಳಿದ್ರು. ಚೆನ್ನಾಗಿದೆ, ಒಟ್ಟಿನಲ್ಲಿ ಒಂದು ಸತಿ ಯೂಸ್ ಮಾಡ್ಬೋದು ಮಕ್ಕಳಿಗೋಸ್ಕರ, ಏನು ತೊಂದರೆ ಏನಿಲ್ಲ. ಕ್ವಾಲಿಟಿ ಸಹ ಅಷ್ಟೇ ಇದೆ, ಪ್ರೈಸು ಅಫೋರ್ಡೆಬಲ್ ಆಗಿದೆ. ಇನ್ನಿಲ್ಲಿ ಚಾಪೆ ನೋಡ್ತಾ ಇರ್ಬೋದು ನೀವು, 350 ರುಪೀಸ್ಗೆ ಜೊತೆ ಬರುತ್ತೆ. ಅಂದರೆ 3x5 ಮೆಜರ್ಮೆಂಟಲ್ಲಿರೋದು. 350 ರೂಪಾಯಿಗೆ 2 ಚಾಪೆ ಬರುತ್ತೆ. ದೊಡ್ಡ ಚಾಪೆನೂ ಇತ್ತು, ಕಡ್ಡಿ ಚಾಪೆ ಇತ್ತು, ಪ್ರತಿಯೊಂದು ಅಷ್ಟೇ ರೀಸನೇಬಲ್ ಪ್ರೈಸಲ್ಲೇ ಇದೆ ಇಲ್ಲಿ. ಇನ್ನು ಈ ಗಾಡಿಯಲ್ಲಂತೂ 100 ರುಪೀಸ್. ಎಷ್ಟು ವೆರೈಟೀಸ್ ಇದೆ ನೋಡ್ರಿ, ಮಣೆ ಆಗಿರ್ಬೋದು, ಜಜ್ಜೋ ಕಲ್ಲು, ಪ್ರತಿಯೊಂದು ಇದೆ ಇದರಲ್ಲಿ. ಸಾಕ್ಸು, ವೆರೈಟೀಸ್ ಆಫ್ ಸಾಕ್ಸ್ ಇದಾವೆ ಇಲ್ಲಿ. ಸಾಕ್ಸು ಅಷ್ಟೇ ಜಸ್ಟ್ 100 ರುಪೀಸ್. ಮತ್ತು ಇದು ನೋಡ್ತಾ ಇರ್ಬೋದಲ್ಲ, ಇದು ಚಿಕ್ಕ ಮಕ್ಕಳದು ಜಾಕೆಟ್ಸು, ಜಸ್ಟ್ 100 ರುಪೀಸ್ ಅಷ್ಟೇ. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀವು ಒಂದ್ಸತಿ ನೋಡ್ಬೋದು. ಜಿಪ್ ಕ್ವಾಲಿಟಿ ಆಗಿರ್ಬೋದು, ನೋಡೋದಕ್ಕೂ ಅಷ್ಟೇ ಲುಕ್ಕು ತುಂಬಾ ಚೆನ್ನಾಗಿತ್ತು. ಜಸ್ಟ್ 100 ರುಪೀಸ್. ಒಂದು 6-7 ಇಯರ್ಸ್ ಏಜ್ ಮಕ್ಕಳವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದಾಗಿದೆ. ತುಂಬಾ ಚೆನ್ನಾಗಿತ್ತು. 100 ರುಪೀಸ್ ಅಲ್ವಾ. ನೆಕ್ಸ್ಟ್ ಆ ರೋಡಲ್ಲಂತೂ ಎಷ್ಟು ಬಿಸಿಲಿತ್ತು ಅಂತಂದರೆ ನಮಗಂತೂ ತುಂಬಾ ಸಾಕಾಗೋಗಿತ್ತು. ಅದಕ್ಕೆ ಸೋಡಾ ಕುಡಿಯೋಣ ಅಂತ ಹೇಳಿಬಿಟ್ಟು ಮಸಾಲೆ ಸೋಡಾ ತೊಗೊಂಡಿದ್ವಿ. ಈ ಥರ ಸೋಡಾ ಅಂಗಡಿಗಳಂತೂ ಗಾಡಿಗಳು ರೋಡಲ್ಲಿ ಇದ್ದೇ ಇರುತ್ತೆ, ಅಷ್ಟು ಬಿಸಿಲಿರುತ್ತೆ. ಇದಾದರೂ ಅಲ್ಲಿ ಅವಶ್ಯಕತೆ ಇದೆ ಅಂತಲೇ ಅನಿಸುತ್ತೆ. ಇನ್ನು ಸೌತೆಕಾಯಿ ಇರುತ್ತೆ, ಹಣ್ಣಿನ ಜ್ಯೂಸ್ ಮಾಡ್ತಾ ಇರ್ತಾರೆ. ಇದೇ ಆ ರೋಡಲ್ಲಿ ಎನರ್ಜಿ ಅಂತ ಹೇಳಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಸೋಡಾನ. ಇನ್ನು ಇಲ್ಲಿ ನೋಡ್ತಾ ಇರೋದು ಕಾಟನ್ ಟೀ ಶರ್ಟ್ಸು. ಇದು ಪ್ಯಾಕ್ ಆಫ್ 4 ಇರುತ್ತೆ, 1000 ರುಪೀಸ್. ಒಂದು ಶರ್ಟ್ ಬಂದ್ಬಿಟ್ಟು 250 ರುಪೀಸ್ ಬೀಳುತ್ತೆ. ಇಲ್ಲಂತೂ ಸ್ಟೀಲ್ ಸಾಮಾನು ಎಷ್ಟು ಥರ ಇದೆ ನೋಡಿ. ಕ್ಯಾರಿಯರ್ಸು, ಟಿಫನ್ ಬಾಕ್ಸು, ಬಟ್ಲುಗಳು, ಅಡುಗೆ ಮಾಡುವಂಥ ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ಇದ್ದಾವೆ. ಕ್ವಾಲಿಟಿ ಅಂತೂ ಸೂಪರಾಗಿದೆ, ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಸ್ಟೀಲ್ ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ. ಇನ್ನು ಹಾಟ್ ಬಾಕ್ಸ್ ಅಥವಾ ಕ್ಯಾಸರೋಲ್ ಅಂತ ಏನು ಹೇಳ್ತೀವಿ, ಇದೂ ಅಷ್ಟೇ ವೆರೈಟಿ ಇತ್ತು. ಡಿಫ್ರೆಂಟ್ ಸೈಜಸ್ಸಲ್ಲೆಲ್ಲ ಅವೈಲೇಬಲ್ ಇದೆ. ನೀವು ಒಂದ್ಸತಿ ಚೆಕ್ ಮಾಡಿ. ಇವಾಗ ಕ್ಯಾಟ್ರಿಂಗ್ ಅವರಿಗಂತೂ ಇಲ್ಲಿ ಹೋಗ್ಬಿಟ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 650 ಅಂತ ಹೇಳಿದ್ರು ಸ್ಟೀಲ್ ಕ್ಯಾಸರೋಲು. ಒಂದೊಂದಕ್ಕೆ ಒಂದೊಂದು ಅಂದರೆ ಸೈಜ್ ಮೇಲೆ ಕಾಸ್ಟ್ ಏನು ಅನ್ನೋದು ಡಿಸೈಡ್ ಆಗುತ್ತಂತೆ ಇಲ್ಲಿ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇನ್ನಿದು ವಿಂಡೋ ಸ್ಕ್ರೀನ್ಸು, ಡಬಲ್ ಬೆಡ್ಶೀಟು, ಸಿಂಗಲ್ ಬೆಡ್ಶೀಟು. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 200 ರುಪೀಸ್ ಅಂತ ಹೇಳಿದ್ರು. ಚೆನ್ನಾಗಿತ್ತು ಕಲೆಕ್ಷನ್ಸು, ಕ್ವಾಲಿಟಿನೂ ಅಷ್ಟೇ. ಬೆಡ್ಶೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಲೆದರ್ ಬ್ಯಾಗ್ಸ್ ಇದಾವೆ ಇಲ್ಲಿ. ಲ್ಯಾಪ್ಟಾಪ್ ಬ್ಯಾಗ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಜಿಮ್ಗೆ ತೊಗೊಂಡೋಗುವಂಥ ಬ್ಯಾಗ್ ಆಗಿರ್ಬೋದು, ತುಂಬಾ ವೆರೈಟೀಸ್ ಇದರಲ್ಲೂ ಇತ್ತು. ಆಮೇಲೆ ಚಪ್ಪಲ್ಸ್ ನೋಡ್ತಾ ಇರ್ಬೋದು, ಜಸ್ಟ್ 100 ರುಪೀಸ್. ಎಷ್ಟು ವೆರೈಟಿ ಇದೆ ಅಂತ ನೋಡ್ರಿ. ಲೇಡೀಸ್ಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ಆ ಲೆದರ್ ಕ್ವಾಲಿಟಿ ಸಹ ಇವ್ರು ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಅದು ಲೈಟ್ ರನ್ಸ್ ಇದ್ದಾರೆ. ಆ ಲೆದರ್ ಏನೂ ಆಗೋದಿಲ್ಲ, ಜಸ್ಟ್ ಒಂಚೂರು ಬಿಸಿ ಆಗುತ್ತೆ. ಬಿಸಿ ಅಲ್ಲ, ಅದು ಉಗುರು ಬೆಚ್ಚಗೂ ಸಹ ಆಗಲಿಲ್ಲ ಅಲ್ಲಿ. ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಮೇಡಮ್, ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಅವ್ರು ಹೇಳಿದ್ರು 1500 ಆಗುತ್ತೆ, ನೀವೇ ಚೆಕ್ ಮಾಡಿ ನೋಡಿ ಅಂತ. ಬಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್. ಲ್ಯಾಪ್ಟಾಪ್ ಬ್ಯಾಗ್ಸು, ಬ್ಯಾಗ್ಸು, ಜಿಮ್ಗೆ ತೊಗೊಂಡೋಗುವಂಥ ಬ್ಯಾಗು, ಸೈಡ್ ಬ್ಯಾಗ್ ಅಥವಾ ಸ್ಲಿಂಗ್ ಬ್ಯಾಗ್ಸು, ಪ್ರತಿಯೊಂದು ಇತ್ತು. ಜಿಪ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಲ್ಲ ಯುಟಿಲಿಟೀಸ್ ಲೈಕ್ ಸ್ಪಾನರು, ಎಲ್ಲ ನಂಬರ್ ಸ್ಪಾನರ್ಸ್ ಇದ್ವು, ಸ್ಕ್ರೂ ಡ್ರೈವರ್ಸು, ಕಟಿಂಗ್ ಪ್ಲೇಯರು, ಪ್ರತಿಯೊಂದೂ ಇತ್ತು. ಆದರೆ ಇಲ್ಲಿ ಮಾತ್ರ ಒಂದೊಂದಕ್ಕೆ ಒಂದೊಂದು ರೇಟು, ಅಂದರೆ ಸೆಟ್ಟಲ್ಲಿ ತೊಗೋಬೇಕಾಗಿದೆ. ಇನ್ನು ಇಲ್ಲಿ ಬ್ಲ್ಯಾಂಕೆಟ್ಸ್ ಬಂದುಬಿಟ್ಟು 200 ರುಪೀಸಿಂದ ಸ್ಟಾರ್ಟಿಂಗ್. ಇಲ್ಲಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು.
ಸಿಂಗಲ್ ಬ್ಲ್ಯಾಂಕೆಟ್, ಡಬಲ್ ಮತ್ತು ಕಿಂಗ್ ಸೈಜ್ ಬ್ಲ್ಯಾಂಕೆಟ್ ಸಹ ಇತ್ತು ಅಲ್ಲಿ. ಇಲ್ಲಿ ರಾಶಿ ಹಾಕ್ಕೊಂಡಿದ್ದಾರಲ್ಲ, ಇಲ್ಲಿ ಏನೇ ತೊಗೊಂಡ್ರು ಜಸ್ಟ್ 100 ರುಪೀಸ್ ಅಷ್ಟೇ. ಸ್ವೆಟರ್ ಮೆಟೀರಿಯಲ್ಲು, ಕಾರ್ಡಿಗನ್ಸು ಎಲ್ಲ ಹೇಳ್ತೀವಲ್ವ, ಅದೆಲ್ಲ ಜಸ್ಟ್ 100 ರುಪೀಸೇ. ಕ್ವಾಲಿಟಿನೂ ಚೆನ್ನಾಗಿತ್ತು. ಇನ್ನು ಸ್ಟೋಲ್ಸ್ ಅಥವಾ ವೇಲು ಅಥವಾ ಸ್ಕಾರ್ಫ್ ಅಂತಲೂ ಹೇಳ್ಬೋದು. ಇದು ಅಷ್ಟೇ, ಜಸ್ಟ್ 100 ರುಪೀಸ್. ಕ್ವಾಲಿಟಿ ಚೆನ್ನಾಗಿತ್ತು. ಪ್ರಿಂಟೆಡ್ ಬ್ಯೂಟಿಫುಲ್ ಪ್ರಿಂಟ್ಸ್ ಇತ್ತು ಒಂದೊಂದು ಸ್ಕಾರ್ಫ್ ಮೇಲೇನು, ಚೆನ್ನಾಗಿತ್ತು. ಇನ್ನು ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಆಗಿದೆ ಅಂತ. ತುಂಬಾ ಕ್ರೌಡೆಡ್ಡು, ನೂಕು ನುಗ್ಲು ಥರ ಅನಿಸ್ಬಿಡ್ತು ನಮಗೆ ಹೋಗ್ತಾ ಹೋಗ್ತಾ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇನ್ನು ಈ ಬ್ಯಾಗ್ಸ್ ಎಲ್ಲನೂ ಜೂಟ್ ವೆರೈಟಿದಾಗಿದೆ, ಜಸ್ಟ್ 100 ರುಪೀಸ್. ಇನ್ನಿಲ್ಲಿ ಸೀರೆ ನೀವು ನೋಡ್ತಾ ಇರ್ಬೋದು 150 ರುಪೀಸ್. ಬನ್ನಿ ಸೀರೆ 150 ಅಂತ ಕರೀತಾ ಇದ್ರು. ನಾವೇನೇನು ತೊಗೊಂಡು ಬಂದಿದ್ದೀವಿ ಅನ್ನೋದನ್ನು ಸಹ ತೋರಿಸ್ತೀನಿ, ನೋಡ್ತಾ ಇರಿ. ಇನ್ನಿದು ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಜಸ್ಟ್ 100 ರುಪೀಸ್. 1 kg ಕ್ವಾಂಟಿಟಿ ಹಿಡಿಯೋ ಅಂತ ಪಿಂಗಾಣಿ ಜಾಡಿಗಳದು 100 ರುಪೀಸ್ ಅಷ್ಟೇ. ಇನ್ನಿದು ಮ್ಯಾಟ್ಸ್ ಎಲ್ಲನೂ 100 ರುಪೀಸ್ಗೆ 2, 100 ರುಪೀಸ್ಗೆ 4, 100 ರುಪೀಸ್ 1. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಲೆಗ್ಗಿಂಗ್ಸ್ ಇದು ಬಂದ್ಬಿಟ್ಟು ಜಸ್ಟ್ 100 ರುಪೀಸ್. ಕ್ವಾಲಿಟಿ ಚೆನ್ನಾಗಿತ್ತು. 100 ರುಪೀಸ್ ತೊಗೋಬೋದು. ನೋಡಿ ಎಷ್ಟು ಕಲರ್ಸ್ ಇದೆ ಅಂತ. ನಾವೇನೇನು ತೊಗೊಂಡು ಬಂದ್ವಿ ಅಂದರೆ, ಫಸ್ಟ್ ಇದಕ್ಕೆ ನಾವು ಪೇ ಮಾಡಿ ಜಸ್ಟ್ 50 ರುಪೀಸ್ ಅಷ್ಟೇ. ಬ್ಯೂಟಿ ಬ್ಲೆಂಡರ್ಸ್ ಸೆಟ್ ತೊಗೊಂಡ್ವಿ, 50 ರುಪೀಸ್ ಕೊಟ್ವಿ ಇದಕ್ಕೆ. ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ನಾವು ನೆಕ್ಸ್ಟ್ ತೊಗೊಂಡಿದ್ದ ಐಟಮ್ ಏನಂದರೆ ಈ ಬ್ಯಾಗ್ ತೊಗೊಂಡ್ವಿ. ಎಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇದು 2 ಕ್ಯೂಟ್ ಆಗಿರೋ ಪಿಂಗಾಣಿ ಜಾಡಿ ತೊಗೊಂಡ್ವಿ. ತುಂಬಾ ಚೆನ್ನಾಗಿ ಅನಿಸ್ತು. ಜಸ್ಟ್ 100 ರುಪೀಸ್ ಪೇ ಮಾಡಿದ್ವಿ. ಇನ್ನು ಇದು ಬಂದುಬಿಟ್ಟು ಶ್ರಗ್ ಅಥವಾ ಸ್ವೆಟರ್ ಅಂತ ಏನು ಹೇಳ್ತೀವಿ, ಜಸ್ಟ್ 100 ರುಪೀಸ್ ಅಷ್ಟೇ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನಿದು ಒಂದು ಹೆಂಚು ತೊಗೊಂಡ್ವಿ, ಇದಕ್ಕೆ ನಾವು ಕೊಟ್ಟಿದ್ದು 200 ರುಪೀಸು. ಸ್ಟೂಲ್ ಅಷ್ಟೇ, ಬ್ಯೂಟಿಫುಲ್ ಆಗಿದೆ. ಡಿಸೈನ್ ನೋಡ್ತಾ ಇರ್ಬೋದು, ಜಸ್ಟ್ 100 ರುಪೀಸ್. ಇನ್ನಿದು 3 ಸ್ಟೆಪ್ಪಿಂದು ಸ್ಟ್ಯಾಂಡ್ಗೆ 100 ರುಪೀಸ್ ಕೊಟ್ವಿ. ತುಂಬ ಚೆನ್ನಾಗಿ ಅನಿಸ್ತು. ಇನ್ನು ಇದು ಬಂದುಬಿಟ್ಟು ಕಾಂಬೋ ಸೆಟ್ಟು, 4 ಪ್ಯಾಂಟ್ಸ್ ಬರುತ್ತೆ, ಚಿಕ್ಕ ಪ್ಯಾಂಟು. ಸೊ 100 ರುಪೀಸ್ ಕೊಟ್ಟಿದ್ದು ಅದಕ್ಕೆ. ಇನ್ನು ಇದು ತೋರಣ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ 2 ವೆರೈಟಿ ಬರುತ್ತೆ, ಜಸ್ಟ್ 100 ರುಪೀಸ್ ಅಷ್ಟೇ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು. ನೋಡಿ ಅಲ್ಲಿ ಗಣೇಶಂದಿದೆ, ಅದು ಗೋಲ್ಡ್ ಕಲರಲ್ಲಿ ಏನು ಕಾಣಿಸ್ತಾ ಇದೆ ಅದು ಗಣೇಶಂದು ವಿಗ್ರಹ ಥರ ಇದೆ, ಡಿಸೈನ್ ಇದೆ ಅದರಲ್ಲಿ. ಇನ್ನಿದು ಅಷ್ಟೇ, ಬಾಗಿಲಿಗೆ ಹಾಕುವಂಥ ತೋರಣ ಟೈಪು, ಸೈಡಲ್ಲಿ ಬಿಡೋ ಹೂವುಗಳಿದು. ಇದಕ್ಕೆ ನಾವು ಕೊಟ್ಟಿದ್ದು 150 ರುಪೀಸ್ ಜೊತೆ. ಸೊ ಬ್ಯೂಟಿಫುಲ್ ಆಗಿದೆ ನೋಡಿ. ಇನ್ನಿದು 3 ಪೀಸ್ ಸೆಟ್ ಅಂತ. ಸೊ ಬಾಗಿಲಿಗೆ ಆ ಕಡೆ ಈ ಕಡೆ ಹಾಕಿ ಮತ್ತು ಮಧ್ಯ ಕೂಡ ಹಾಕ್ಬೋದು. ಇದು ನಾವು 400 ಕೊಟ್ವಿ ಇದಕ್ಕೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೆಲ್ಲ ಫುಲ್ಲು ಕ್ಲಾತಿಂದ ಆಗಿದೆ ನೋಡಿ. ಫುಲ್ ಒಂದು ಝೂಮಲ್ಲಿ ತೋರಿಸ್ತಾ ಇದ್ದೀವಿ ಏನೇನು ತೊಗೊಂಡು ಬಂದಿದ್ದೀವಿ ಅಂತ. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಯಾವ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ.